ಒಮ್ಮೆ ಕಲ್ಪನೆ ಮಾಡಿಕೊಂಡ್ರೆ ಹೇಗಿರುತ್ತೆ? ಅಂದ್ರೆ ರಾತ್ರಿಯೆಲ್ಲ ಗಾಢವಾದ ನಿದ್ರೆ ಮಾಡಿದಾಗ ದೇಹಕ್ಕೆ ಸಿಗುವ ಸಂಪೂರ್ಣ ವಿಶ್ರಾಂತಿ ಕಣ್ಣುಗಳು ತೆರೆದಿರುವಾಗ್ಲೇ ಸಂಪೂರ್ಣ ಎಚ್ಚರವಿರುವಾಗ್ಲೇ ಸಿಕ್ಕರೆ ಹೇಗಿರುತ್ತೆ? ಓಹೋ! ಅದು ಅದೊಂದು ರೀತಿಯ ಜೈವಿಕ ವಿರೋಧಾಭಾಸ ಅಥವಾ ಬಯೋಲಾಜಿಕಲ್ ಪ್ಯಾರಾಡಾಕ್ಸ್ ಅಂತಲೇ ಅನ್ಸತ್ತೆ ಅಲ್ವಾ? ಖಂಡಿತ. ಮೇಲ್ನೋಟಕ್ಕೆ ಇದು ಅಸಾಧ್ಯ ಅಂತ ಅನಿಸ್ಬೋದು. ಬಟ್ ಮಿದುಳಿನ ತರಂಗಗಳ ಮೇಲೆ ನಡೆದಿರುವ ಇತ್ತೀಚಿನ ಸಂಶೋಧನೆಗಳನ್ನು ನೋಡಿದಾಗ ಇದು ಕೇವಲ ಸಾಧ್ಯ ಅಷ್ಟೇ ಅಲ್ಲ, ಪ್ರತಿದಿನ ಇದನ್ನ ಅಭ್ಯಾಸ ಮಾಡ್ತಿರುವ ಲಕ್ಷಾಂತರ ಜನರಿದ್ದಾರೆ ಅನ್ನೋದು ಆ, ಸಾಬೀತಾಗ್ತಿದೆ. ನಿಜ. ಇದು ಇದು ಬಹಳ ಕುತೂಹಲಕಾರಿಯಾದ ವಿಷಯ. ಹೌದು. ನಾವು ಯಾವಾಗ್ಲೂ ಆ, ಆನಂದನ ಅಥವಾ ನೆಮ್ಮದಿನ ಹೊರಗಿನ ಪ್ರಪಂಚದಲ್ಲಿ ಹುಡುಕುತ್ತಿರ್ತೇವಲ್ವಾ? ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾದಾಗ ಅಥವಾ ಹೊಸ ಕಾರ್ ತಗೊಂಡಾಗ ಖುಷಿ ಸಿಗುತ್ತೆ ಅಂತ ನಂಬಿದ್ದೀವಿ. ಎಕ್ಸಾಕ್ಟ್ಲಿ. ಆದ್ರೆ ವಿಜ್ಞಾನದ ಪ್ರಕಾರ ಆನಂದ ಅನ್ನೋದು ಕೇವಲ ಆಮ್, ನಮ್ಮ ದೇಹದ ಒಳಗಿನ ಒಂದು ರಾಸಾಯನಿಕ ಪ್ರಕ್ರಿಯೆ. ಕರೆಕ್ಟ್. ಒಂದು ಕೆಮಿಕಲ್ ಬೇಸಿಸ್. ಸೊ ಹಾಗಾದ್ರೆ ಆ ಒಳಗಿನ ಯಂತ್ರಾಂಗನ, ನಮ್ಮ ನರಮಂಡಲನ ನಮ್ಮ ಕಂಟ್ರೋಲ್ಗೆ ತಗೋಕ್ ಸಾಧ್ಯನಾ? ಅದೇ ಇವತ್ತಿನ ಮುಖ್ಯ ಪ್ರಶ್ನೆ. ಹೌದು. ಸೊ ಇದನ್ನೇ ಇವತ್ತಿನ ಆಳವಾದ ವಿಶ್ಲೇಷಣೆಯಲ್ಲಿ ಬಿಡಿಸಿ ನೋಡೋಣ. ನಾವು ಸದ್ಗುರು ಅವರು ರೂಪಿಸಿರುವ ಇನ್ನರ್ ಇಂಜಿನಿಯರಿಂಗ್ ಅಂದ್ರೆ ಆಂತರಿಕ ಇಂಜಿನಿಯರಿಂಗ್ ಕಾರ್ಯಕ್ರಮದ ವಿನ್ಯಾಸ, ಅದರ ಹಿಂದಿನ ವಿಜ್ಞಾನ ಮತ್ತು ಹಾರ್ವರ್ಡ್ನಂತಹ ಸಂಸ್ಥೆಗಳ ಸಂಶೋಧನಾ ವರದಿಗಳನ್ನ ಹೊರಗೆ ಹಚ್ಚಲಿದ್ದೇವೆ. ಖಂಡಿತ. ನಾವು ಹೊರಗಿನ ಪ್ರಪಂಚನ ನಮ್ಮ ಇಚ್ಛೆಯಂತೆ ನಿರ್ವಹಿಸೋಕೆ, ಬಿಲ್ಡಿಂಗ್ ಕಟ್ಟೋಕೆ ಅಥವಾ ಸಾಫ್ಟ್ವೇರ್ ಬರೆಯೋಕೆ ಹೇಗೆ ಇಂಜಿನಿಯರಿಂಗ್ ಬಳಸ್ತೀವೋ ಹಾಗೆಯೇ ಇದು ಕೂಡ. ಅಂದ್ರೆ ನಮ್ಮ ಒಳಗಿನ ಪ್ರಪಂಚನ ಮ್ಯಾನೇಜ್ ಮಾಡೋಕೆ. ಹೌದು. ನಮ್ಮ ದೇಹ, ಮನಸ್ಸು, ಭಾವನೆಗಳು ಮತ್ತು ಶಕ್ತಿಯನ್ನ ನಿರ್ವಹಿಸುವ ಒಂದು ನಿಖರವಾದ ತಂತ್ರಜ್ಞಾನವೇ ಇದು. ನಮಗೆ ಲಭ್ಯವಿರುವ ಆಕಾರಗಳನ್ನ ಗಮನಿಸಿದಾಗ ಸ್ಪಷ್ಟವಾಗುವ ಮೊದಲ ಅಂಶ ಅಂದ್ರೆ ಇದರಲ್ಲಿ ಯಾವುದೇ ರೀತಿಯ ನಂಬಿಕೆಯಾಗಲಿ ತತ್ವಜ್ಞಾನವಾಗಲಿ ಇಲ್ಲ. ಅಂದ್ರೆ ಇದೊಂದು ಪ್ಯೂರ್ ಸೈನ್ಸ್ ಅಂತ. ನಿಜ. ಇದೊಂದು ಸಂಪೂರ್ಣ ಪ್ರಾಯೋಗಿಕ ವಿಜ್ಞಾನ. ಮನುಷ್ಯನ ಆಂತರಿಕ ಯೋಗಕ್ಷೇಮನ ಭೌತಿಕವಾಗಿ ಮತ್ತು ನ್ಯೂರೋಲಾಜಿಕಲ್ ಮಟ್ಟದಲ್ಲಿ ಹೇಗೆ ಕಾಪಾಡಿಕೊಳ್ಬಹುದು ಅನ್ನೋದರ ಕೈಪಿಡಿ ಅಂತಲೇ ಹೇಳ್ಬಹುದು. ಓಕೆ. ಬಟ್ ಇಲ್ಲೊಂದು ದೊಡ್ಡ ಪ್ರಶ್ನೆ ಬರುತ್ತೆ. ಆನಂದನ ಒಳಗಿನಿಂದಲೇ ಸೃಷ್ಟಿಸಿಕೊಳ್ಳಬಹುದು, ಅದಕ್ಕೊಂದು ತಂತ್ರಜ್ಞಾನ ಇದೆ ಅಂತಲೇ ಇಟ್ಕೊಳ್ಳೋಣ. ಒಬ್ಬ ಸಾಮಾನ್ಯ ಮನುಷ್ಯ, ಉದಾಹರಣೆಗೆ ದಿನಕ್ಕೆ 10-12 ಗಂಟೆ ಕೆಲಸ ಮಾಡುವ ಒಬ್ಬ IT ಉದ್ಯೋಗಿ ಅಥವಾ ಸದಾ ಟ್ರಾವೆಲ್ ಮಾಡುವ ವೃತ್ತಿಪರ, ಈ ಇನ್ನರ್ ಎಂಜಿನಿಯರಿಂಗ್ ಕಾರ್ಯಕ್ರಮನ ಕಲಿಯೋದು ಹೇಗೆ? ಅದೇ, ಈ ಕಾರ್ಯಕ್ರಮದ ವಿನ್ಯಾಸ ಬಹಳ ಅಚ್ಚುಕಟ್ಟಾಗಿದೆ. ನಮ್ಮ ಸೋರ್ಸಸ್ ಪ್ರಕಾರ ಇದೊಂದು 22 ಗಂಟೆಗಳ ಕಾರ್ಯಕ್ರಮ. ಓಕೆ, 22 ಗಂಟೆ. ಹೌದು. ಮತ್ತು ಇದನ್ನ 7 ಹಂತಗಳಾಗಿ 7 ಸ್ಟೆಪ್ಸ್ ಆಗಿ ವಿಂಗಡಣಿಸಿದ್ದಾರೆ. ಮೊದಲ 6 ಹಂತಗಳು ಆನ್ಲೈನ್ ಮೂಲಕ ನಡೆಯುತ್ತೆ. ಅಂದ್ರೆ ತಮಗೆ ಬಿಡುವು ಸಿಕ್ಕಾಗ ಆ ವಿಡಿಯೋಗಳನ್ನ ನೋಡ್ಬೋದು ಅಲ್ವಾ? ಹೌದು. ಇದು ಸುಮಾರು 9.5 ಗಂಟೆಗಳ ಕಾಲಾವಧಿ ಇರುತ್ತೆ. ತಮಗೆ ಅನುಕೂಲವಾದ ಸಮಯದಲ್ಲಿ ಮನೆಯಲ್ಲೇ ಕುಳಿತು ಲ್ಯಾಪ್ಟಾಪ್ ಅಥವಾ ಮೊಬೈಲ್ನಲ್ಲಿ ಇದನ್ನ ಪೂರೈಸಬಹುದು. ಬಟ್ ಕೇವಲ ವಿಡಿಯೋಗಳನ್ನು ನೋಡೋದ್ರಿಂದ ಮಿದುಳಿನ ತರಂಗಗಳು ಬದಲಾಗೋಕ್ ಸಾಧ್ಯನಾ? ಕೇವಲ ಇನ್ಫಾರ್ಮೇಶನ್ ತಗೊಂಡ್ರೆ ಸಾಕಾ? ಖಂಡಿತ ಇಲ್ಲ. ಕೇವಲ ಮಾಹಿತಿನ ಮೆದುಳಿಗೆ ತುಂಬಿಕೊಳ್ಳೋದ್ರಿಂದ ಯಾವುದೇ ಬಯೋಲಾಜಿಕಲ್ ಬದಲಾವಣೆ ಆಗಲ್ಲ. ಕರೆಕ್ಟ್. ಅದು ಲಾಜಿಕಲ್ ಕೂಡ. ಈ ಮೊದಲ 6 ಹಂತಗಳು ಕೇವಲ ಬೌದ್ಧಿಕ ಮಟ್ಟದ ಸಿದ್ಧತೆಗಳು ಅಷ್ಟೇ. ಅಂದ್ರೆ ಮನುಷ್ಯನ ದೈನಂದಿನ ಜೀವನದ ಗ್ರಹಿಕೆಗಳನ್ನ, ಪರ್ಸೆಪ್ಷನ್ಸ್ನ ಪ್ರಶ್ನಿಸುವ, ಜಾಗೃತಿ ಮೂಡಿಸುವ ಸಾಧನಗಳು ಇವು. ಒಂದು ರೀತಿಯಲ್ಲಿ ಮೈಂಡ್ನ ಪ್ರಿಪೇರ್ ಮಾಡೋದು. ಹೌದು. ಜೊತೆಗೆ ಬೆನ್ನುಮೂಳೆನ ಸಡಿಲಗೊಳಿಸುವ, ಆಯಾಸ ನಿವಾರಿಸುವ ಕೆಲವು ಸರಳ ಯೋಗಿಕ ಅಭ್ಯಾಸಗಳನ್ನ ಇಲ್ಲಿ ಕಲಿಸ್ತಾರೆ. ಬಟ್ ನಿಜವಾದ ಪ್ರಕ್ರಿಯೆ ಶುರುವಾಗೋದು 7ನೇ ಹಂತದಲ್ಲಿ. ಅಂದ್ರೆ ಫೈನಲ್ ಸ್ಟೆಪ್. ಹೌದು. ಇದು ವಾರಾಂತ್ಯದಲ್ಲಿ ವೀಕೆಂಡ್ನಲ್ಲಿ ನಡೆಯುವ ಕಾರ್ಯಕ್ರಮ. ಶನಿವಾರ 4.5 ಗಂಟೆ ಮತ್ತು ಭಾನುವಾರ ಇಡೀ ದಿನ ಅಂದ್ರೆ 8 ಗಂಟೆಗಳ ಕಾಲ ನಡೆಯುತ್ತೆ. ಓ, ಇದನ್ನ ಆನ್ಲೈನ್ನಲ್ಲಿ ಮಾಡೋ ಹಾಗಿಲ್ವಾ? ಇಲ್ಲ. ಈ 7ನೇ ಹಂತನ ಕಡ್ಡಾಯವಾಗಿ ನೇರ ಪ್ರಸಾರದಲ್ಲಿ ಅಂದ್ರೆ ಲೈವ್ ಆಗಿ ಅಥವಾ ಖುದ್ದಾಗಿ ಭಾಗವಹಿಸಿ ಪೂರೈಸಬೇಕು. ಯಾಕೆ? ಅಲ್ಲಿ ಅಂಥದ್ದೇನು ವಿಶೇಷ ನಡೆಯುತ್ತೆ? ಯಾಕೆಂದ್ರೆ ಇಲ್ಲಿಯೇ ಶಾಂಭವಿ ಮಹಾಮುದ್ರೆ ಅನ್ನೋ 21 ನಿಮಿಷದ ಪ್ರಬಲವಾದ ಯೋಗ ಪ್ರಕ್ರಿಯೆಯ ದೀಕ್ಷೆನ ಅಂದ್ರೆ ಟ್ರಾನ್ಸ್ಮಿಷನ್ನ ನೀಡಲಾಗುತ್ತೆ. ದೀಕ್ಷೆ, ಟ್ರಾನ್ಸ್ಮಿಷನ್, ಈ ಪದಗಳನ್ನ ಕೇಳಿದಾಗ ಇದೇನೋ ಒಂದು ಧಾರ್ಮಿಕ ಆಚರಣೆ ಅಥವಾ ಮಂತ್ರೋಪದೇಶದ ತರಹ ಅನಿಸುತ್ತಲ್ವಾ? ಸಾಮಾನ್ಯರಿಗೆ ಹಾಗನ್ಸೋದು ಸಹಜ. ಹೌದು. ಬಟ್ ಇದನ್ನ ಆಧುನಿಕ ತಂತ್ರಜ್ಞಾನದ ಭಾಷೆಯಲ್ಲಿ ನಾನು ಅರ್ಥ ಮಾಡ್ಕೊಂಡ ಹಾಗೆ ಈ 7 ಹಂತಗಳ ವಿನ್ಯಾಸ
ನನಗೆ ಕಂಪ್ಯೂಟರ್ನ ಹಾರ್ಡ್ ಡ್ರೈವನ್ನ ಫಾರ್ಮ್ಯಾಟ್ ಮಾಡೋ ಪ್ರಕ್ರಿಯೆ ಥರ ಕಾಣ್ತಿದೆ. ಓ, ಅದೊಂದು ಒಳ್ಳೆ ಹೋಲಿಕೆ. ಹೇಗೆ ಅಂತ ವಿವರಿಸ್ತೀರಾ? ನೋಡಿ, ಮೊದಲ 6 ಹಂತಗಳು ನಮ್ಮ ದೇಹ ಮತ್ತು ಮನಸ್ಸು ಅನ್ನೋ ಹಾರ್ಡ್ ಡ್ರೈವ್ನಲ್ಲಿರೋ ಹಳೆ ವೈರಸ್ಗಳನ್ನ, ತಪ್ಪು ನಂಬಿಕೆಗಳನ್ನ ಡಿಲೀಟ್ ಮಾಡಿ ಅದನ್ನ ಫಾರ್ಮ್ಯಾಟ್ ಮಾಡೋ ಪ್ರಕ್ರಿಯೆ. ಕರೆಕ್ಟ್. ಇನ್ನು 7ನೇ ಹಂತ ಅಂದ್ರೆ ಕ್ಲೀನ್ ಆದ ಹಾರ್ಡ್ ಡ್ರೈವ್ನಲ್ಲಿ ಶಾಂಭವಿ ಮಹಾಮುದ್ರೆ ಅನ್ನೋ ಒಂದು ಹೊಸ ಆಪರೇಟಿಂಗ್ ಸಿಸ್ಟಮ್ನ OSನ ಇನ್ಸ್ಟಾಲ್ ಮಾಡೋ ಪ್ರಕ್ರಿಯೆ. ಹೌದಲ್ವಾ? ಎಕ್ಸಾಕ್ಟ್ಲಿ. ನೀವ್ ಹೇಳಿದ್ದು 100ಕ್ಕೆ 100 ಸರಿ. ಬೀಜ ಬಿತ್ತುವ ಮುನ್ನ ಮಣ್ಣನ್ನ ಹದ ಮಾಡುವ ಪ್ರಕ್ರಿಯೆ ಅಂತನೂ ಹೇಳ್ಬಹುದು. ಹೌದು. ಬಟ್ ಈ ಹೊಸ ಆಪರೇಟಿಂಗ್ ಸಿಸ್ಟಮ್ನ ದಿನನಿತ್ಯ ರನ್ ಮಾಡಕ್ಕೆ, ಅಭ್ಯಾಸ ಮಾಡಕ್ಕೆ ಮನೆಯಲ್ಲಿ ಏನೆಲ್ಲ ಸಿದ್ಧತೆಗಳು ಇರಬೇಕು? ದೊಡ್ಡ ಯೋಗ ಸ್ಟುಡಿಯೋಗಳು ಅಥವಾ ವಿಶೇಷ ಯಂತ್ರಗಳು ಬೇಕಾ? ಇಲ್ಲ, ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಈ ತಂತ್ರಜ್ಞಾನದ ಬಹುದೊಡ್ಡ ಯಶಸ್ಸೆ ಅದರ ಸರಳತೆಯಲ್ಲಿದೆ, ಗೊತ್ತಾ? ಅಂದ್ರೆ ಸಿಂಪಲ್ ಆಗಿದೆ ಅಂತ. ಹೌದು. ಇದಕ್ಕೆ ಯಾವುದೇ ಸ್ಟುಡಿಯೋಗಳಾಗ್ಲಿ ಉಪಕರಣಗಳಾಗ್ಲಿ ಖಂಡಿತ ಬೇಕಿಲ್ಲ. ನಿಮ್ಮ ಮನೆಯ ಒಂದು ಮೂಲೆಯಲ್ಲಿ ಕೇವಲ 3 ಅಡಿ ಅಗಲ ಮತ್ತು 6 ಅಡಿ ಉದ್ದದ ಒಂದು ಪ್ರಶಾಂತವಾದ ಪ್ರೈವೇಟ್ ಜಾಗ ಇದ್ರೆ ಸಾಕು. ಜಸ್ಟ್ 3x6 ಅಡಿ ಜಾಗ ಅಷ್ಟೇ. ಜೊತೆಗೆ ಆನ್ಲೈನ್ ತರಗತಿಗಳನ್ನ ನೋಡೋಕೆ ಒಂದು ಮೊಬೈಲ್ ಫೋನ್ ಅಥವಾ ಕಂಪ್ಯೂಟರ್. ನೀವು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ರೂ, ಈವನ್ ಹೋಟೆಲ್ ರೂಮ್ನಲ್ಲಿದ್ರೂ ಇದನ್ನ ಮಾಡಬಹುದು. ವಾವ್, ಇದು ನಿಜಕ್ಕೂ ಆಕ್ಸೆಸಿಬಲ್ ಆಗಿದೆ. ಹೌದು. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಇದು ಇಂಗ್ಲಿಷ್, ಜರ್ಮನ್, ಫ್ರೆಂಚ್, ಸ್ಪ್ಯಾನಿಷ್ ಸೇರಿ ಜಾಗತಿಕ ಮಟ್ಟದಲ್ಲಿ ಹಲವು ಭಾಷೆಗಳಲ್ಲಿ ಲಭ್ಯವಿದೆ. ಗ್ರೇಟ್. ಸರಿ, ಈಗ ತರಗತಿ ಮುಗೀತು, ಮನೆಯಲ್ಲಿ 3x6 ಅಡಿ ಜಾಗಾನೂ ರೆಡಿ ಆಯಿತು ಅಂದ್ಕೊಳ್ಳೋಣ. ಬಟ್ ಆಕಾರಗಳಲ್ಲಿ ಎರಡು ವಿಭಿನ್ನ ಅಭ್ಯಾಸಗಳ ಬಗ್ಗೆ ಹೇಳಿದ್ದಾರೆ. ಒಂದು 10 ನಿಮಿಷಗಳ ಉಪಯೋಗ, ಮತ್ತೊಂದು 21 ನಿಮಿಷಗಳ ಶಾಂಭವಿ ಮಹಾಮುದ್ರೆ. ಕರೆಕ್ಟ್. ಈಗ ಒಬ್ಬ ಬ್ಯುಸಿ ವೃತ್ತಿಪರ, ನನಗೆ 21 ನಿಮಿಷ ಕೂರೋಕೆ ಟೈಮ್ ಇಲ್ಲ, ಕೇವಲ ಆ 10 ನಿಮಿಷದ ಉಪಯೋಗ ಮಾಡಿದ್ರೆ ಸಾಲದ ಅಂತ ಕೇಳಿದ್ರೆ ಇವೆರಡರ ನಡುವಿನ ಮೂಲಭೂತ ವ್ಯತ್ಯಾಸ ಏನು? ಇದು ಬಹಳ ಬಹಳ ಮುಖ್ಯವಾದ ಪ್ರಶ್ನೆ. ನೋಡಿ, ಉಪಯೋಗ ಅನ್ನೋದು ಪ್ರೈಮರಿಯಾಗಿ ಭೌತಿಕ ದೇಹದ ಅಂದ್ರೆ ಫಿಸಿಕಲ್ ಬಾಡಿಯ ಮಟ್ಟದಲ್ಲಿ ಕೆಲಸ ಮಾಡುವ ಪ್ರಕ್ರಿಯೆ. ಅಂದ್ರೆ ಕೇವಲ ದೇಹಕ್ಕೆ ಸೀಮಿತ. ಹೌದು. ಇದು ದೇಹದ ಕೀಲುಗಳನ್ನ, ಜಾಯಿಂಟ್ಸ್ನ ಸಡಿಲಗೊಳಿಸಿ ಆಯಾಸನ ಕಡಿಮೆ ಮಾಡುತ್ತೆ, ಶಕ್ತಿಯ ಹರಿವನ್ನ ಸರಾಗಗೊಳಿಸುತ್ತೆ. ಓಕೆ. ಇದು ಖಂಡಿತವಾಗಿಯೂ ಉಪಯುಕ್ತ. ಬಟ್ ಇದು ಕೇವಲ ಮೇಲ್ಮೈ ಮಟ್ಟದ ಸರ್ಫೇಸ್ ಲೆವೆಲ್ನ ಬದಲಾವಣೆಯಷ್ಟೇ. ಹಾಗಾದ್ರೆ ಶಾಂಭವಿ ಮಹಾಮುದ್ರೆ? ಶಾಂಭವಿ ಮಹಾಮುದ್ರೆ ಅನ್ನೋದು ಸಂಪೂರ್ಣವಾಗಿ ಭಿನ್ನವಾದ ಡೈಮೆನ್ಷನ್. ಯೋಗ ವಿಜ್ಞಾನದ ಪ್ರಕಾರ ಮನುಷ್ಯ ಅಂದ್ರೆ ಕೇವಲ ಈ ಭೌತಿಕ ದೇಹ ಮಾತ್ರ ಅಲ್ಲ. ಆತನಲ್ಲಿ 5 ಪದರಗಳಿವೆ. ಅದನ್ನ ಪಂಚಕೋಶಗಳು ಅಂತಾರೆ. ಓಕೆ, ಪಂಚಕೋಶಗಳು. ಹೌದು. ಅನ್ನಮಯ ಕೋಶ ಅಂದ್ರೆ ಭೌತಿಕ ದೇಹ, ಮನೋಮಯ ಕೋಶ ಅಂದ್ರೆ ಮಾನಸಿಕ ದೇಹ, ಮತ್ತು ಪ್ರಾಣಮಯ ಕೋಶ ಅಂದ್ರೆ ಶಕ್ತಿ ದೇಹ. ಸಮಸ್ಯೆ ಏನಂದ್ರೆ ಸಾಮಾನ್ಯರಲ್ಲಿ ಈ 3 ಪದರಗಳು ಒಂದಕ್ಕೊಂದು ತಾಳಮೇಳವಿಲ್ಲದೆ, ಸಿಂಕ್ ಇಲ್ಲದೆ ಕೆಲಸ ಮಾಡ್ತಿರುತ್ತೆ. ಓ, ಅಂದ್ರೆ ಮನಸ್ಸು ಒಂದು ಕಡೆ, ದೇಹ ಇನ್ನೊಂದು ಕಡೆ. ಎಕ್ಸಾಕ್ಟ್ಲಿ. ಉದಾಹರಣೆಗೆ, ನಿಮ್ಮ ಮನಸ್ಸು ನಾನೀಗ ಈಗ್ಲೇ ಈ ರಿಪೋರ್ಟ್ ಮುಗಿಸ್ಬೇಕು ಅಂತ ಹೇಳುತ್ತೆ. ಬಟ್ ಫಿಸಿಕಲ್ ಬಾಡಿಗೆ ಸುಸ್ತಾಗಿ ನಿದ್ದೆ ಬರ್ತಿರುತ್ತೆ. ಹೌದು, ಇದು ದಿನನಿತ್ಯ ಆಗುವಂಥದ್ದೇ. ಇವೆರಡರ ನಡುವಿನ ಘರ್ಷಣೆ, ಫ್ರಿಕ್ಷನ್ ಇದೆಯಲ್ಲ, ಅದೇ ನಾವು ಅನುಭವಿಸುವ ಒತ್ತಡ ಅಥವಾ ಸ್ಟ್ರೆಸ್. ಓಹೋ, ಸ್ಟ್ರೆಸ್ ಅಂದ್ರೆ ಒಳಗಿನ ಫ್ರಿಕ್ಷನ್. ಹೌದು. ಶಾಂಭವಿ ಮಹಾಮುದ್ರೆ ಈ ಭೌತಿಕ, ಮಾನಸಿಕ ಮತ್ತು ಶಕ್ತಿ ಶರೀರಗಳನ್ನ ಒಂದೇ ಸರಳ ರೇಖೆಯಲ್ಲಿ ಅಂದ್ರೆ ಅಲೈನ್ಮೆಂಟ್ನಲ್ಲಿ ತರುವ ಒಂದು ನಿಖರವಾದ ತಂತ್ರಜ್ಞಾನ. ಅಮೇಜಿಂಗ್. ಈ 3 ಒಂದೇ ಡೈರೆಕ್ಷನ್ನಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದಾಗ ಮನುಷ್ಯನ ಒಳಗಿನ ಘರ್ಷಣೆ, ಆ ಸ್ಟ್ರೆಸ್ ಸಂಪೂರ್ಣವಾಗಿ ನಿಲ್ಲುತ್ತೆ. ಇದನ್ನ ವಿನ್ಯಾಸ ಮಾಡೋಕೆ ಸದ್ಗುರುಗಳು 21 ವರ್ಷಗಳ ಕಾಲ ಶ್ರಮಿಸಿದ್ದಾರೆ ಅಂತ ಸೋರ್ಸಸ್ ಹೇಳುತ್ತೆ. ವಾವ್, 21 ವರ್ಷದ ಕಾಲ. ಹೌದು. ಇದೊಂದು ಬಹಳ ಆಳವಾದ ಪ್ರಕ್ರಿಯೆ. ಅಂದ್ರೆ ಇದನ್ನ ನಾನು ಕಾರಿನ 4 ಚಕ್ರಗಳ ಅಲೈನ್ಮೆಂಟ್ಗೆ ಹೋಲಿಸ್ಬೋದಲ್ವಾ? ಕಾರಿನ ಇಂಜಿನ್ ಎಷ್ಟೇ ಪವರ್ಫುಲ್ ಆಗಿದ್ರೂ ವೀಲ್ ಅಲೈನ್ಮೆಂಟ್ ತಪ್ಪಿದ್ರೆ ಕಾರು ಸುಗಮವಾಗಿ ಓಡೋಕೆ ಸಾಧ್ಯವಿಲ್ಲ. ಖಂಡಿತ. ಟೈರ್ಗಳ ನಡುವಿನ ಘರ್ಷಣೆಯಿಂದಲೇ ಪೆಟ್ರೋಲ್ ಅಂದ್ರೆ ಇಂಧನ ಪೋಲಾಗತ್ತೆ. ಕರೆಕ್ಟ್. ಅದೇ ರೀತಿ ಶಾಂಭವಿ ಮಹಾಮುದ್ರೆ ನಮ್ಮ ಒಳಗಿನ ಆ ಅಲೈನ್ಮೆಂಟ್ ಅನ್ನ ಸರಿಪಡಿಸುತ್ತೆ ಅಂತ ನೀವು ಹೇಳ್ತಿದ್ರ? ಹೌದು, 100ಕ್ಕೆ 100. ಇದು ಕೇವಲ ಸೈದ್ಧಾಂತಿಕ ಮಾತಲ್ಲ, ಯಾಕೆಂದ್ರೆ ನಮ್ಮ ಆಕಾರಗಳಲ್ಲಿರುವ ಜಾಗತಿಕ ಮಟ್ಟದ ಪ್ರಸಿದ್ಧ ವ್ಯಕ್ತಿಗಳ ಅನುಭವಗಳೇ ಇದಕ್ಕೆ ಸಾಕ್ಷಿ. ನಿಜ. ಸಾಕಷ್ಟು ಸೆಲೆಬ್ರಿಟೀಸ್ ಇದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಹೌದು. ಉದಾಹರಣೆಗೆ ಗ್ರಾಮಿ ಪ್ರಶಸ್ತಿ ವಿಜೇತ ಗಾಯಕಿ ಸಿಜಾ
SGA ಅವರು ಇದನ್ನು ಒಂದು ಪ್ರಬಲವಾದ ಶಕ್ತಿ ವ್ಯವಸ್ಥೆ, ಪವರ್ಫುಲ್ ಎನರ್ಜಿ ಸಿಸ್ಟಮ್ ಅಂತ ಕರೆದಿದ್ದಾರೆ. ಹೌದು, ಮತ್ತು ಅವರು ಇದು ಯಾವುದೇ ಧಾರ್ಮಿಕ ಆಚರಣೆ ಅಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಕರೆಕ್ಟ್. ಇನ್ನು ಬೇಸ್ಬಾಲ್ ಕ್ರೀಡಾಪಟು ಡೈಲನ್ ಸೀಸ್ ಅವರು ಇದು ಮನಸ್ಸಿನ ಮಿತಿಗಳನ್ನ ದಾಟುವ, ಮನಸ್ಸನ್ನ ಮೀರಿ ನಿಲ್ಲುವ ಸಾಧನ ಎಂದಿದ್ದಾರೆ. ಕ್ರೀಡಾಪಟುಗಳಿಗೆ ಆ ಮೆಂಟಲ್ ಕ್ಲಾರಿಟಿ ಬಹಳ ಮುಖ್ಯವಾಗುತ್ತೆ. ಖಂಡಿತ. ಮತ್ತು ನನಗೆ ರ್ಯಾಪರ್ ವಿಕ್ ಮೆನ್ಜಾ ಅವರ ಮಾತು ಬಹಳ ಆಪ್ತವಾಯಿತು. ಅವರು ಆತಂಕ ಅಥವಾ ಆಂಗ್ಸೈಟಿ ಇಲ್ಲ ಒಂಟಿತನ ಕಾಡಿದಾಗ ಈ ಅಭ್ಯಾಸವನ್ನ ಒಂದು ರೀಸೆಟ್ ಬಟನ್ ತರ ಬಳಸ್ತಾರಂತೆ. ಅದು ಬಹಳ ಅದ್ಭುತವಾದ ಹೋಲಿಕೆ. ರೀಸೆಟ್ ಗುಂಡಿ. ಹೌದು. ಅಂದ್ರೆ ಕಂಪ್ಯೂಟರ್ನ ರ್ಯಾಮ್ ಪೂರ್ತಿ ಫುಲ್ ಆಗಿ ಸಿಸ್ಟಮ್ ಹ್ಯಾಂಗ್ ಆದಾಗ ನಾವು ಕಂಟ್ರೋಲ್ ಆಲ್ಟ್ ಡಿಲೀಟ್ ಒತ್ತಿ ಬೇಡವಾದ ಬ್ಯಾಕ್ಗ್ರೌಂಡ್ ಆ್ಯಪ್ಗಳನ್ನ ಕ್ಲೋಸ್ ಮಾಡ್ತೀವಲ್ವಾ? ಎಕ್ಸಾಕ್ಟ್ಲಿ. ಅದೇ ರೀತಿ ಶಾಂಭವಿ ಮಹಾಮುದ್ರೆ ನಮ್ಮ ನರಮಂಡಲಕ್ಕೆ, ನರ್ವಸ್ ಸಿಸ್ಟಮ್ಗೆ ಒಂದು ರೀಸೆಟ್ ಬಟನ್ ಇದ್ದ ಹಾಗೆ. ವಾವ್! ದಿನವಿಡೀ ನಾವು ಸೇರಿಸಿಟ್ಕೊಂಡ ಮಾನಸಿಕ ಮತ್ತು ಭೌತಿಕ ಒತ್ತಡವನ್ನ ಇದು ಕೇವಲ 21 ನಿಮಿಷಗಳಲ್ಲಿ ತೊಳೆದು ಹಾಕುತ್ತೆ. ಅದಕ್ಕಿರಬೇಕು. ಈ ಹಾಲಿವುಡ್ ಕಲಾವಿದರು, ಕ್ರೀಡಾಪಟುಗಳು, ಬ್ಯುಸಿ IT ವೃತ್ತಿಪರರು ಇವರೆಲ್ಲರಿಗೂ ಈ ಟೂಲ್ ಇಷ್ಟ ಆಗಿರೋದು. ಹೌದು. ಯಾಕೆಂದ್ರೆ ಅವರ ದಿನಚರಿಯೇನೇ ಅತ್ಯಂತ ಒತ್ತಡದಿಂದ ಕೂಡಿರುತ್ತೆ. ಅವರಿಗೆ ಕೇವಲ ಫಿಲಾಸಫಿ ಅಥವಾ ತತ್ವಜ್ಞಾನ ಬೇಡ, ನರಮಂಡಲದ ಮಟ್ಟದಲ್ಲಿ ಆ ತಕ್ಷಣ ಕೆಲಸ ಮಾಡೋ ಒಂದು ಪ್ರಾಕ್ಟಿಕಲ್ ಸಾಧನ ಬೇಕು. ಆದ್ರೆ ಇಲ್ಲೊಂದು ದೊಡ್ಡ ಸಂಶಯ ಬರೋದು ಸಹಜ ಅಲ್ವಾ? ಗಾಯಕರು, ಕ್ರೀಡಾಪಟುಗಳು ಒತ್ತಡದಿಂದ ಹೊರಬಂದೆವು ಅಂತ ಹೇಳ್ತಿದ್ದಾರೆ. ಹೌದು. ಬಟ್ ಇದು ಕೇವಲ 21 ನಿಮಿಷಗಳ ಕಾಲ ಕೆಲಸನ ಸೈಡ್ಗಿಟ್ಟು ಕಣ್ಮುಚ್ಕೂರೋದ್ರಿಂದ ಸಿಗುವ ಪ್ಲಾಸಿಬೋ ಇಫೆಕ್ಟ್, ಪ್ಲಸ್ಬೋ ಇಫೆಕ್ಟ್ ಆಗಿರ್ಬೋದಲ್ವಾ? ಜನ ಹಾಗೆ ಅಂದುಕೊಳ್ಳೋದು ಸಹಜ. ಹೌದು. ವಿಜ್ಞಾನ ಮತ್ತು ಅಂಕಿಅಂಶಗಳು, ಡೇಟಾ ನಿಜವಾಗಿಯೂ ಇದರ ಬಗ್ಗೆ ಏನು ಹೇಳುತ್ತೆ? ಕೇವಲ ಒಂದು ನಿರ್ದಿಷ್ಟ ಉಸಿರಾಟದಿಂದ ಮೆದುಳು ಬದಲಾಗೋಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಇಲ್ಲಿ ವಿಷಯ ನಿಜಕ್ಕೂ ಅತ್ಯಂತ ಕುತೂಹಲಕರವಾಗಿದೆ ನೋಡಿ. ನಾವಿಲ್ಲಿ ಹಾರ್ವರ್ಡ್ ವಿಶ್ವವಿದ್ಯಾಲಯ ಮತ್ತು ಇತರ ವೈಜ್ಞಾನಿಕ ಅಧ್ಯಯನಗಳನ್ನ ಬಿಡಿಸಿ ನೋಡಬೇಕು. ಹೌದು. ಈ ಸ್ಟಡೀಸ್ ಬಹಳ ಶಾಕಿಂಗ್ ಆಗಿದೆ. ನಿಜಕ್ಕೂ. ಒಂದು ಅಧ್ಯಯನದ ಪ್ರಕಾರ ಕೇವಲ 8 ವಾರಗಳ ಕಾಲ ಈ ಅಭ್ಯಾಸ ಮಾಡಿದ IT ಉದ್ಯೋಗಿಗಳಲ್ಲಿ ಒತ್ತಡ ಬರೋಬ್ಬರಿ 54% ಕಡಿಮೆಯಾಗಿದೆ. 54%? ಅದು ಸಣ್ಣ ವಿಷಯ ಅಲ್ಲ. ಖಂಡಿತ ಅಲ್ಲ. ಹಾಗೇನೆ ಇಶಾ ಕ್ರಿಯಾ ಅನ್ನೋ ಕೇವಲ 15 ನಿಮಿಷದ ಧ್ಯಾನದಿಂದ 6 ವಾರಗಳಲ್ಲಿ ಡಿಪ್ರೆಷನ್ ಅಂದ್ರೆ ಖಿನ್ನತೆಯ ಲಕ್ಷಣಗಳು 44% ತಗ್ಗಿವೆ. ಓಹೋ! ಅರ್ಧಕ್ಕರ್ಧ ಸ್ಟ್ರೆಸ್ ಕಡಿಮೆ ಆಗೋದು ಅಂದ್ರೆ ಇದು ಜಸ್ಟ್ ಪ್ಲಾಸಿಬೋ ಅಂತೂ ಅಲ್ಲ. ಇದರ ಹಿಂದಿನ ನಿಖರವಾದ ಮೆಕ್ಯಾನಿಸಮ್ ಅಂದ್ರೆ ವಿಜ್ಞಾನ ಏನು ಅಂತ ನೀವು ವಿವರಿಸಬಹುದಾ? ಖಂಡಿತ. ಇಲ್ಲಿ ವಾಟ್ಸ್ ಫ್ಯಾಸಿನೇಟಿಂಗ್ ಹಿಯರ್ ಇಸ್, ಅಚ್ಚರಿಯ ವಿಷಯ ಏನಂದ್ರೆ ಇದು ಕೇವಲ ಸಮಾಧಾನ ತಂದ್ಕೊಳ್ಳುವ ಪ್ರಕ್ರಿಯೆ ಅಲ್ಲ. ಇದು ನಮ್ಮ ಸ್ವಯಂಚಾಲಿತ ನರಮಂಡಲವನ್ನ, ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅನ್ನ ಅಕ್ಷರಶಃ ಹ್ಯಾಕ್ ಮಾಡೋ ತಂತ್ರ. ಹ್ಯಾಕ್ ಮಾಡೋದಾ? ಅಂದ್ರೆ ಹೇಗೆ? ಒಂದು ಇಮೇಲ್ ನೋಟಿಫಿಕೇಶನ್ ಬಂದ್ರೆ ಅಥವಾ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡ್ರೆ ನಮ್ಮ ದೇಹ ಕಾಡಿನಲ್ಲಿ ಹುಲಿ ಎದುರಾದಾಗ ಹೇಗೆ ರಿಯಾಕ್ಟ್ ಮಾಡುತ್ತೋ ಅದೇ ರೀತಿ ಪ್ರತಿಕ್ರಿಯಿಸುತ್ತೆ. ಅಂದ್ರೆ ಫೈಟ್ ಆರ್ ಫ್ಲೈಟ್ ಮೋಡ್. ಎಕ್ಸಾಕ್ಟ್ಲಿ. ಅಂದ್ರೆ ನಮ್ಮ ಸಿಂಪಥೆಟಿಕ್ ನರಮಂಡಲ ಸದಾ ಆನ್ ಆಗೇ ಇರುತ್ತೆ. ಹೌದು. ಇದರಿಂದ ದೇಹದಲ್ಲಿ ಕಾರ್ಟಿಸಾಲ್ನಂತಹ ಒತ್ತಡದ ಹಾರ್ಮೋನುಗಳು ತುಂಬಿಕೊಳ್ಳುತ್ತವೆ. ಬಟ್ ಸಂಶೋಧನೆಯ ಪ್ರಕಾರ ಶಾಂಭವಿ ಮಹಾಮುದ್ರೆ ಮಾಡುವಾಗ ನಮ್ಮ ದೇಹದ ಪ್ಯಾರಾಸಿಂಪಥೆಟಿಕ್ ನರಮಂಡಲ ಅಂದ್ರೆ ರೆಸ್ಟ್ ಅಂಡ್ ಡೈಜೆಸ್ಟ್, ವಿಶ್ರಾಂತಿಗೆ ತರುವ ವ್ಯವಸ್ಥೆ ಅಗಾಧವಾಗಿ ಪ್ರೋತ್ಸಾಹನೆಗೊಳ್ಳುತ್ತೆ. ಓಕೆ. ಇದು ಎಷ್ಟರ ಮಟ್ಟಿಗೆ ಅಂದ್ರೆ ಈ ಧ್ಯಾನಿಗಳಲ್ಲಿ ಪ್ಯಾರಾಸಿಂಪಥೆಟಿಕ್ ಪ್ರತಿಕ್ರಿಯೆ ಸಾಮಾನ್ಯರಿಗಿಂತ 4.8 ಪಟ್ಟು 4.8 ಟೈಮ್ಸ್ ಹೆಚ್ಚಾಗಿರುತ್ತೆ. ಒಂದೇ ನಿಮಿಷ ತಡೆಯಿರಿ. 4.8 ಪಟ್ಟು? ಹೌದು, ಡೇಟಾ ಅದನ್ನೇ ಹೇಳುತ್ತೆ. ಇದು ನಿಜಕ್ಕೂ ನಂಬಲಾಗದ ಅಂಕಿಅಂಶ. ಯಾವುದೇ ಬಾಹ್ಯ ಔಷಧಿಗಳಿಲ್ಲದೆ ಕೇವಲ 21 ನಿಮಿಷದ ಉಸಿರಾಟದ ಪ್ರಕ್ರಿಯೆಯಿಂದ ನರಮಂಡಲ ಇಷ್ಟೊಂದು ಅಗಾಧವಾದ ಬದಲಾವಣೆಗೆ ಒಕ್ಕಿಕೊಳ್ಳಲು ಸಾಧ್ಯನಾ? ಇದು ಹೃದಯದ ಬಡಿತದ ಮೇಲೆ, ಹಾರ್ಟ್ ಬೀಟ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ವಿಜ್ಞಾನದಲ್ಲಿ ಇದನ್ನ ಹಾರ್ಟ್ ರೇಟ್ ವೇರಿಯಬಿಲಿಟಿ ಅಥವಾ HRV ಅಂತ ಕರೀತಾರೆ. ಓಕೆ, HRV ಅಂದ್ರೆ ಕ್ಷಣಕ್ಕೂ ಬದಲಾಗುವ ಒತ್ತಡಗಳಿಗೆ ನಮ್ಮ ಹೃದಯ ಎಷ್ಟು ವೇಗವಾಗಿ ಹೊಂದಿಕೊಳ್ಳುತ್ತೆ ಮತ್ತು ಎಷ್ಟು ಬೇಗನೆ ಸಹಜ ಸ್ಥಿತಿಗೆ, ನಾರ್ಮಲ್ಗೆ ಮರಳುತ್ತೆ ಅನ್ನೋದರ ಒಂದು ಅಳತೆಕೋಲು ಇದು. ಅಂದ್ರೆ ಫ್ಲೆಕ್ಸಿಬಿಲಿಟಿ ಇದ್ದ ಹಾಗೆ.
ಕರೆಕ್ಟ್. HRV ಎಷ್ಟು ಹೆಚ್ಚಿರುತ್ತೋ ಆ ವ್ಯಕ್ತಿಯ ದೇಹ ಅಷ್ಟು ಯೌವನದಿಂದ ಮತ್ತು ಆರೋಗ್ಯದಿಂದ ಇದೆ ಅಂತ ಅರ್ಥ. 4.8 ಪಟ್ಟು ಹೆಚ್ಚಿನ HRV ಅಂದ್ರೆ ಆ ವ್ಯಕ್ತಿಯ ದೇಹ ಎಷ್ಟೇ ದೊಡ್ಡ ಒತ್ತಡ ಎದುರಾದ್ರೂ ಅದ್ರಿಂದ ಬಹುಬೇಗನೆ ಹೊರಬಂದು ಶಾಂತ ಸ್ಥಿತಿಗೆ ಮರಳುವ ಅಸಾಮಾನ್ಯ ಸಾಮರ್ಥ್ಯವನ್ನ ಪಡೆದುಕೊಂಡಿರುತ್ತೆ. ವಾವ್, ಇದು ಕೇವಲ ಧ್ಯಾನ ಮಾಡುವಾಗ ಮಾತ್ರನಾ? ಅಲ್ಲ, ಅದೇ ಇದರ ಸ್ಪೆಷಾಲಿಟಿ. ಕೇವಲ ಧ್ಯಾನದ ಸಮಯದಲ್ಲಷ್ಟೇ ಅಲ್ಲ, ದಿನದ 24 ಗಂಟೆಯೂ ಅವರ ದೇಹ ಇದೇ ರಿಲ್ಯಾಕ್ಸ್ಡ್ ಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಅಮೇಜಿಂಗ್. ಇದು ನಮ್ಮ ದೇಹದ ಹಾರ್ಡ್ವೇರ್ ಅನ್ನ ಸಂಪೂರ್ಣವಾಗಿ ಅಪ್ಗ್ರೇಡ್ ಮಾಡ್ದಾಗೆ ಆಯಿತು. ಖಂಡಿತವಾಗಿಯೂ. ಬಟ್ ನರಮಂಡಲದ ಜೊತೆಗೆ ಮಿದುಳಿನ ತರಂಗಗಳು, ಬ್ರೈನ್ ವೇವ್ಸ್ ಮೇಲಾಗುವ ಪರಿಣಾಮಗಳ ಬಗ್ಗೆ ಓದಿದಾಗ ನನಗಾದ ಆಶ್ಚರ್ಯ ಅಷ್ಟಿಷ್ಟಲ್ಲ. ಹೌದು, ಸ್ಲೀಪ್ ರಿಲೇಟೆಡ್ ಸ್ಟಡೀಸ್ ಅಲ್ವಾ? ಹೌದು. ಇಂದಿನ ದಿನಗಳಲ್ಲಿ ನಿದ್ರಾಹೀನತೆ, ಇನ್ಸೋಮ್ನಿಯಾ ಅನ್ನೋದು ಬಹುತೇಕರನ್ನ ಕಾಡ್ತಿರೋ ದೊಡ್ಡ ಕಾಯಿಲೆ. ನಾವು ರಾತ್ರಿ 8 ಗಂಟೆಗಳ ಕಾಲ ಹಾಸಿಗೆ ಮೇಲೆ ಹೊರಳಾಡಿದ್ರೂ ಬೆಳಗ್ಗೆ ಏಳುಮಗ ಸುಸ್ತಾಗಿ ಇರುತ್ತೆ. ಇದು ಬಹಳ ಕಾಮನ್ ಪ್ರಾಬ್ಲಮ್ ಇವತ್ತು. ರೈಟ್. ಬಟ್ ಈ ಪ್ರಕ್ರಿಯೆಯನ್ನ ಮಾಡೋವರ ಮಿದುಳಿನಲ್ಲಿ ನಡೆಯುವ ಚಟುವಟಿಕೆಗಳು ನಿದ್ರೆಯ ವ್ಯಾಖ್ಯಾನವನ್ನೇ, ಡೆಫಿನೇಷನ್ ಅನ್ನೇ ಬದಲಾಯಿಸ್ತವೆ ಅಲ್ವಾ? ಹೌದು. ಮನುಷ್ಯನ ಮಿದುಳಿನಲ್ಲಿ ಮುಖ್ಯವಾಗಿ 4 ರೀತಿಯ ತರಂಗಗಳಿರುತ್ತೆ. ಓಕೆ. ಬೇಟಾ ತರಂಗಗಳು ನಾವು ಎಚ್ಚರವಿರುವಾಗ, ಯೋಚಿಸುವಾಗ ಅಥವಾ ಆತಂಕದಲ್ಲಿರುವಾಗ ಇರುತ್ತವೆ. ಆಕ್ಟಿವ್ ಸ್ಟೇಟ್. ಆಲ್ಫಾ ಎಂದರೆ ಎಚ್ಚರವಿರುವಾಗಲೇ ಮನಸ್ಸು ಪ್ರಶಾಂತವಾಗಿರುವ ಸ್ಥಿತಿ. ಇನ್ನು ಥೀಟಾ ಅಂದ್ರೆ ಲಘು ನಿದ್ರೆಯ ಅಂತ, ಮತ್ತು ಡೆಲ್ಟಾ ಎಂದರೆ ಅತ್ಯಂತ ಗಾಢವಾದ ನಿದ್ರೆಯ ಡೀಪ್ ಸ್ಲೀಪ್ನ ಹಂತ. ಓಕೆ. ಬೀಟಾ, ಆಲ್ಫಾ, ಥೀಟಾ, ಡೆಲ್ಟಾ. ಹೌದು. ಮನುಷ್ಯನ ದೇಹ ತನ್ನ ಹಾನಿಗೊಳಗಾದ ಜೀವಕೋಶಗಳನ್ನ, ಸೆಲ್ಸ್ನ ರಿಪೇರ್ ಮಾಡ್ಕೊಳ್ಳೋದು, ಇಮ್ಯುನಿಟಿ ಹೆಚ್ಚಿಸ್ಕೊಳ್ಳೋದು ಈ ಡೆಲ್ಟಾ ಹಂತದಲ್ಲಿ ಮಾತ್ರ. ಅಂದ್ರೆ ಗಾಢ ನಿದ್ರೆಯಲ್ಲಿ ಮಾತ್ರ. ನಿಜ. ಬಟ್ ಆಧುನಿಕ ಮನುಷ್ಯನಿಗೆ ರಾತ್ರಿ ಪೂರ್ತಿ ಮಲಗಿದ್ರೂ ಈ ಡೆಲ್ಟಾ ಹಂತ ಸಿಗೋದು ಕೇವಲ ಕೆಲವು ನಿಮಿಷಗಳು ಮಾತ್ರ, ಗೊತ್ತಾ? ಹೌದಾ? ಅದು ಬಹಳ ಬೇಸರದ ಸಂಗತಿ. ಆದ್ರೆ ಇಲ್ಲಿನ ವೈಜ್ಞಾನಿಕ ವರದಿಗಳು ಹೇಳುವಂತೆ ಶಾಂಭವಿ ಮಹಾಮುದ್ರೆ ಮಾಡುವಾಗ ವ್ಯಕ್ತಿಯ ಕಣ್ಣುಗಳು ತೆರೆದಿರ್ತಾನೆ, ಆತ ಸಂಪೂರ್ಣ ಎಚ್ಚರವಿರುತ್ತಾನೆ. ಹೌದು. ಆದ್ರೂ ಆತನ ಮಿದುಳಿನಲ್ಲಿ ಡೆಲ್ಟಾ ಮತ್ತು ಥೀಟಾ ತರಂಗಗಳು ಅಗಾಧವಾಗಿ ಉತ್ಪತ್ತಿಯಾಗ್ತಾ ಇರುತ್ತೆ. ವಾವ್. ಇದರರ್ಥ ನಾವು ಕಣ್ಣು ತೆರೆದು ಕುಳಿತಿರುವಾಗಲೇ, ಎಚ್ಚರವಿರುವಾಗಲೇ ನಮ್ಮ ಮೆದುಳು ಮತ್ತು ದೇಹ ತಾವು ಅತ್ಯಂತ ಗಾಢವಾದ ನಿದ್ರೆಯಲ್ಲಿದ್ದಾಗ ಪಡೆಯುವ ಅಷ್ಟೇ ಪ್ರಮಾಣದ ವಿಶ್ರಾಂತಿನ, ರಿಕವರಿನ ಪಡಿತಿರುತ್ತೆ ಅಂತಾಯ್ತು. ಎಕ್ಸಾಕ್ಟ್ಲಿ. ಇದು ನಿಜಕ್ಕೂ ಅದ್ಭುತ. ಕೇವಲ 21 ನಿಮಿಷಗಳಲ್ಲಿ ಹಲವಾರು ಗಂಟೆಗಳ ಗಾಢ ನಿದ್ರೆಯ ಲಾಭ ದೇಹಕ್ಕೆ ಸಿಗುತ್ತೆ ಅಂದ್ರೆ ಇದರ ನೇರ ಪರಿಣಾಮ ಅವರ ರಾತ್ರಿಯ ನಿದ್ರೆಯ ಗುಣಮಟ್ಟದ ಕ್ವಾಲಿಟಿ ಮೇಲೆ ಆಗುತ್ತೆ ಅಲ್ವಾ? ಖಂಡಿತ ಆಗುತ್ತೆ. ಯಾಕೆಂದ್ರೆ ಸ್ಟಡಿ ಪ್ರಕಾರ ಇವರು ನಿದ್ರೆಗೆ ಜಾರುವ ಸಮಯ ಸಾಮಾನ್ಯರಿಗಿಂತ 8ನೇ 1 ಭಾಗದಷ್ಟು 1/8 ಕಡಿಮೆಯಾಗಿದೆ. ಹೌದು. ಅಂದ್ರೆ ತಲೆದಿಂಬಿಗೆ ತಲೆ ಇಟ್ಟ ಕೂಡಲೇ ಯಾವುದೇ ಯೋಚನೆಗಳಿಲ್ಲದೆ ನಿದ್ದೆ ಆವರಿಸುತ್ತೆ. ಅಷ್ಟೇ ಅಲ್ಲ, ಮೆದುಳಿಗೆ ವಿಶ್ರಾಂತಿ ನೀಡುವ REM, ರ್ಯಾಪಿಡ್ ಐ ಮೂವ್ಮೆಂಟ್ ಸಮಯ ದ್ವಿಗುಣಗೊಂಡಿದೆ, ಡಬಲ್ ಆಗಿದೆ. ನಿಜ. ಇವೆಲ್ಲವೂ ಕೇವಲ ದಿನದ 21 ನಿಮಿಷದ ಹೂಡಿಕೆಯಿಂದ ಸಿಗುವ ಲಾಭಗಳು. ಇದು ನನಗೆ ಅಮೇಜಿಂಗ್ ಅನ್ನಿಸ್ತಿದೆ. ಹೌದು. ಮತ್ತು ಈ ಲಾಭಗಳು ಕೇವಲ ನಿದ್ರೆ ಅಥವಾ ಒತ್ತಡಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬೇರೆ ಏನು ಬೆನಿಫಿಟ್ಸ್ ಇದೆ? ದೇಹದ ಮೂಲಭೂತ ಶಕ್ತಿಯನ್ನ, ಬೇಸಿಕ್ ಎನರ್ಜಿನ ಸರಿಯಾಗಿ ಅಲೈನ್ ಮಾಡಿದಾಗ ದೇಹ ತನ್ನ ತೊಂದರೆಗಳನ್ನ ತಾನೇ ಸರಿಪಡಿಸಿಕೊಳ್ಳುವ, ಅಂದ್ರೆ ಸೆಲ್ಫ್ ಹೀಲಿಂಗ್ ನ ಅದ್ಭುತ ಪ್ರಕ್ರಿಯೆ ಶುರುವಾಗುತ್ತೆ. ಸೆಲ್ಫ್ ಹೀಲಿಂಗ್. ಓಕೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದ್ರೆ ಮಹಿಳಾ ಆರೋಗ್ಯದ, ವಿಮೆನ್ಸ್ ಹೆಲ್ತ್ ಮೇಲಾಗಿರುವ ಸಂಶೋಧನೆಗಳು. ಋತುಚಕ್ರದ ಸಮಸ್ಯೆಗಳ ಬಗ್ಗೆ. ಹೌದು. ಇಂದಿನ ಜೀವನ ಶೈಲಿ ಮತ್ತು ಆ ಸ್ಟ್ರೆಸ್ನಿಂದಾಗಿ ಅನಿಯಮಿತ ಋತುಚಕ್ರದ ಸಮಸ್ಯೆಗಳು, ಮೆನ್ಸ್ಟ್ರುವಲ್ ಡಿಸಾರ್ಡರ್ಸ್, ಬಹಳ ಸಾಮಾನ್ಯವಾಗಿ ಬಿಟ್ಟಿವೆ ಅಲ್ವಾ? ಹೌದು. ಇದು ಬಹಳ ಜನರನ್ನ ಕಾಡ್ತಿದೆ. ಆದ್ರೆ ಸತತ 6 ತಿಂಗಳ ಕಾಲ ಶಾಂಭವಿ ಮಹಾಮುದ್ರೆನ ಅಭ್ಯಾಸ ಮಾಡಿದ ಮಹಿಳೆಯರ ಆ ಮೆಡಿಕಲ್ ರಿಪೋರ್ಟ್ಸ್ ಗಮನಿಸಿದರೆ ಅನಿಯಮಿತ ಋತುಚಕ್ರದ ಸಮಸ್ಯೆ 80% 80% ಕಡಿಮೆ ಆಗಿದೆ. 80%? ಇದು ಸಣ್ಣ ಸಂಖ್ಯೆಯಲ್ಲ. ಖಂಡಿತ ಅಲ್ಲ. ಮತ್ತು ಋತುಚಕ್ರದ ಸಂದರ್ಭದಲ್ಲಿ ಕಾಡುವ ಅತಿಯಾದ ಹೊಟ್ಟೆನೋವು, ಡಿಸ್ಮೆನೋರಿಯಾ 57%
57% ಕಡಿಮೆ ಆಗಿದೆ. ಹಾಗೇನೆ ಮಾನಸಿಕವಾಗಿ ಕಾಡುವ PMS ಪ್ರೀಮೆನ್ಸ್ಟ್ರುವಲ್ ಸಿಂಡ್ರೋಮ್ ಲಕ್ಷಣಗಳು 72% ಕಡಿಮೆ ಆಗಿವೆ. ಶಸ್ತ್ರಚಿಕಿತ್ಸೆಯ ಅಂದ್ರೆ ಸರ್ಜರಿ ಅಗತ್ಯವಿದ್ದ ಕೇಸ್ಗಳು ಕೂಡ 63% ತಗ್ಗಿವೆ. ಇದು ನಿಜಕ್ಕೂ ಕಣ್ಣು ತೆರೆಸುವಂತಹ ಅಂಕಿಅಂಶ. ಯಾವುದೇ ಹಾರ್ಮೋನ್ ಮಾತ್ರೆಗಳಿಲ್ಲದೆ ಕೇವಲ ನರಮಂಡಲದ ಒತ್ತಡವನ್ನ ನಿವಾರಿಸುವುದರಿಂದ ದೇಹ ತನ್ನ ಹಾರ್ಮೋನ್ಗಳ ಸಮತೋಲನವನ್ನ ಆ ಬ್ಯಾಲೆನ್ಸನ್ನ ತಾನೇ ಕಂಡುಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಬಹುದೊಡ್ಡ ಪುರಾವೆ. ಅಬ್ಸಲ್ಯೂಟ್ಲಿ. ಇದೆಲ್ಲವನ್ನೂ ನೋಡಿದಾಗ ಆರಂಭದಲ್ಲಿ ನಾವು ಪ್ರಸ್ತಾಪಿಸಿದ ಆ ಮೂಲಭೂತ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಒಳಗಿನ ಜಗತ್ತನ್ನು ಬದಲಾಯಿಸಿದೆ, ಹೊರಗಿನ ಪ್ರಪಂಚವನ್ನ ಎಷ್ಟೇ ಬದಲಾಯಿಸಿದರೂ ಶಾಂತಿ ಸಿಗುವುದಿಲ್ಲ ಅನ್ನೋದು ಈ ಇನ್ನರ್ ಇಂಜಿನಿಯರಿಂಗ್ ಪುಸ್ತಕದ ಅಂತರಾಳ. ಹೌದು, ಅದು ಫಂಡಮೆಂಟಲ್ ಟ್ರೂತ್. ಹಾಗಾದರೆ ಇದರ ಒಟ್ಟಾರೆ ಅರ್ಥವೇನು? ಈ ವಿಶ್ಲೇಷಣೆಯನ್ನ ಕೇಳ್ತಿರೋ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ದೈನಂದಿನ ಜೀವನದಲ್ಲಿ ಡೇ ಟು ಡೇ ಲೈಫ್ನಲ್ಲಿ ಈ ಜ್ಞಾನವನ್ನ ಹೇಗೆ ಅನ್ವಯಿಸ್ಕೊಳ್ಬೇಕು, ಹೇಗೆ ಅಳವಡಿಸ್ಕೊಳ್ಬೇಕು? ನೋಡಿ, ಬಹಳ ಸ್ಪಷ್ಟವಾದ ವಿಚಾರ ಏನಂದ್ರೆ ಯೋಗ ಅಥವಾ ಈ ಇನ್ನರ್ ಇಂಜಿನಿಯರಿಂಗ್ ಅನ್ನೋದು ಕೇವಲ ವಿಶ್ಲೇಷಣೆ ಮಾಡೋಕಿರುವ ಸೈದ್ಧಾಂತಿಕ ಅಥವಾ ಥಿಯೋರೆಟಿಕಲ್ ವಿಷಯ ಅಲ್ಲ. ಇದು ಅನ್ವಯಿಸಿಕೊಳ್ಳಲು ಇರುವ ಪ್ರಾಯೋಗಿಕ ಪ್ರಾಕ್ಟಿಕಲ್ ಸಾಧನ. ನೀವು ಕಾರಿನ ಮ್ಯಾನ್ಯಲ್ ಪುಸ್ತಕನ ಎಷ್ಟೇ ಓದಿದ್ರೂ ಸ್ಟಿಯರಿಂಗ್ ಹಿಡಿದು ಓಡಿಸೋವರೆಗೂ ಕಾರು ಮುಂದಕ್ಕೆ ಹೋಗೋದಿಲ್ಲ ಅಲ್ವಾ? ಹೌದು, ಬುಕ್ ಓದಿದ್ರೆ ಡ್ರೈವಿಂಗ್ ಬರೋದಿಲ್ಲ. ಅದೇ ರೀತಿ ನಮ್ಮ ನರಮಂಡಲ, ಮಿದುಳಿನ ತರಂಗಗಳು ಮತ್ತು ಆಂತರಿಕ ಶಕ್ತಿಯ ಚುಕ್ಕಾಣಿಯನ್ನ ನಮ್ಮ ಕೈಗೆ ನೀಡುವ ಒಂದು ಟೆಕ್ನಾಲಜಿ, ತಂತ್ರಜ್ಞಾನ ಇದು. ಕರೆಕ್ಟ್. ಒಮ್ಮೆ 7ನೇ ಹಂತದಲ್ಲಿ ದೀಕ್ಷೆ ಪಡೆದ ನಂತರ ಕನಿಷ್ಠ 40 ದಿನಗಳ ಕಾಲ ಇದನ್ನ ಮಂಡಲ ಅಂತಾರೆ. ಓಕೆ, ಮಂಡಲ. ಈ 40 ದಿನ ಬಿಡದೆ ಪ್ರತಿದಿನ 21 ನಿಮಿಷಗಳ ಕಾಲ ಇದನ್ನ ಅಭ್ಯಾಸ ಮಾಡೋದು ಬಹಳ ಬಹಳ ಮುಖ್ಯ. 40 ದಿನದ ಕನ್ಸಿಸ್ಟೆನ್ಸಿ ಮುಖ್ಯ ಅಲ್ವಾ? ಟ್ರಾವೆಲ್ ಮಾಡ್ತಿದ್ರು ಕೂಡ? ಹೌದು, ನೀವೆಲ್ಲೇ ಇದ್ರೂ ಮಾಡಬಹುದು. ಆ 40 ದಿನಗಳಲ್ಲಿ ನರಮಂಡಲ ಒಂದು ಹೊಸ ವ್ಯವಸ್ಥೆಗೆ ಒಗ್ಗೊಳ್ಕೊಳ್ಳುತ್ತೆ. ಆನಂತರ ಉಸಿರಾಡೋದು ಎಷ್ಟು ಸಹಜವೋ ದೈನಂದಿನ ಒತ್ತಡಗಳನ್ನ ಮೀರಿ ನಿಲ್ಲೋದು ಕೂಡ ಅಷ್ಟೇ ಸಹಜವಾಗಿ, ನ್ಯಾಚುರಲ್ ಆಗಿ ಆಗ್ಬಿಡುತ್ತೆ. ಖಂಡಿತ. ಈ 40 ದಿನಗಳ ಶಿಸ್ತು ನಮ್ಮ ಇಡೀ ಜೀವನದ ಗುಣಮಟ್ಟವನ್ನೇ, ಕ್ವಾಲಿಟಿಯನ್ನೇ ಬದಲಾಯಿಸಬಲ್ಲದು. 100ಕ್ಕೆ 100 ನಿಜ. ಈ ಆಳವಾದ ವಿಶ್ಲೇಷಣೆಯ ಅಂತ್ಯದಲ್ಲಿ ನಾನು ಒಂದು ಆಳವಾದ ಆಲೋಚನೆಗೆ ನಿಮ್ಮನ್ನ ದೂಡಲು ಬಯಸುತ್ತೇನೆ. ಖಂಡಿತ, ಹೇಳಿ. ನಾವು ಸಾಕಷ್ಟು ವಿಜ್ಞಾನದ ಅಂಕಿಅಂಶಗಳನ್ನ ನೋಡಿದೆವು. ಕೇವಲ ದಿನದ 21 ನಿಮಿಷಗಳ ಕಾಲ ಮಾಡುವ ಒಂದು ನಿರ್ದಿಷ್ಟ ಉಸಿರಾಟ ಮತ್ತು ಶಕ್ತಿಯ ಪ್ರಕ್ರಿಯೆ ಮನುಷ್ಯನ ಮಿದುಳಿನ ತರಂಗಗಳನ್ನ ಆಲ್ಫಾ ಮತ್ತು ಡೆಲ್ಟಾಗೆ ಕೊಂಡೊಯ್ಯಬಲ್ಲದು. ಹೌದು. ನಮ್ಮ ಆಟೋನೋಮಿಕ್ ನರಮಂಡಲವನ್ನ 4.8 ಪಟ್ಟು ಹೆಚ್ಚು ಪ್ರಬಲಗೊಳಿಸಬಲ್ಲದು ಮತ್ತು ದೈಹಿಕ ಕಾಯಿಲೆಗಳನ್ನ 80% ಗುಣಪಡಿಸುವ ಮಟ್ಟಿಗೆ ನಮ್ಮನ್ನ ಮರು ಜೋಡಣೆ ಮಾಡಬಲ್ಲದು ಎಂದಾದರೆ ಸುಮ್ನೆ ಯೋಚನೆ ಮಾಡಿ. ನಮ್ಮ ದೇಹ ಮತ್ತು ಮನಸ್ಸು ಅನ್ನೋ ಈ ಅದ್ಭುತವಾದ ಯಂತ್ರದೊಳಗೆ ನಮಗೆ ಈ ಕ್ಷಣಕ್ಕೂ ತಿಳಿದಿರದ ಎಷ್ಟೊಂದು ಅಗಾಧವಾದ ಗುಪ್ತ ಸಾಮರ್ಥ್ಯಗಳು, ಹಿಡನ್ ಪೊಟೆನ್ಷಿಯಲ್ ಅಡಗಿರ್ಬೋದಲ್ವಾ? ನಿಜಕ್ಕೂ ಅದೊಂದು ವಿಸ್ಮಯ. ಸೂಕ್ತವಾದ ಈ ಆಂತರಿಕ ತಂತ್ರಜ್ಞಾನವನ್ನ ಬಳಸಿ ಆ ಗುಪ್ತ ಸಾಮರ್ಥ್ಯಗಳನ್ನ ನಾವು ಜಾಗೃತಗೊಳಿಸಿದ್ದೇ ಆದರೆ ಮನುಷ್ಯನ ಅಸ್ತಿತ್ವದ ಸಾಧ್ಯತೆಗಳಿಗೆ ಮಿತಿಯಾದ್ರೂ ಎಲ್ಲಿದೆ? ಮಿತಿಯೇ ಇಲ್ಲ, ಅನಂತ. ಹೌದು. ಹೊರಗಿನ ಪ್ರಪಂಚದ ಯಶಸ್ಸಿನ ಹಿಂದೆ ಓಡುವ ಮುನ್ನ ಆ ಯಶಸ್ಸಿನ ಅನುಭವಿಸುವ ನಮ್ಮ ಒಳಗಿನ ಈ ಮೂಲ ಯಂತ್ರವನ್ನ ಅರ್ಥ ಮಾಡಿಕೊಳ್ಳೋದು ಪ್ರತಿಯೊಬ್ಬರ ಮೊದಲ ಆದ್ಯತೆ ಆಗಬೇಕಲ್ವೇ? ಇದನ್ನ ಸ್ವಲ್ಪ ಯೋಚಿಸಿ. ಖಂಡಿತ. ಮುಂದಿನ ಆಳವಾದ ವಿಶ್ಲೇಷಣೆಯಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಸಿಗೋಣ. ನಮಸ್ಕಾರ.